ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿವಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಬಯಸುತ್ತಾ ಮತ್ತೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಜೊತೆ ಬನ್ನಿ ವಿಡಿಯೋ ಹೇಗೆ ಮಾಡ್ಬೇಕಂತ ಇನ್ಶಾಟ್ ಆ್ಯಪಲ್ಲಿ ಹೇಗೆ ಮಾಡ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಸಿಂಪಲ್ ಆಗಿ ತಿಳ್ಕೊಂಬಿಡಿ. ಇದಕ್ಕೆ ಬೇಕಾಗಿರುವಂಥ ಟೂಲ್ಸ್ಗಳೆಲ್ಲ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಮೆಟೀರಿಯಲ್ ಲಿಂಕ್ ಅಂತ ಹಾಕ್ಬಿಟ್ಟು ಟೆಲಿಗ್ರಾಮ್ ಅಂತ ಹಾಕಿರ್ತೀನಿ ಕೆಳಗಡೆ. ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಈ ನಾನು ಹಾಕುವಂತ ಮೆಟೀರಿಯಲ್ಗಳು ಸಿಗ್ಲಿಲ್ಲ ಅಂತಂದ್ರೂ ನೀವು ಯಾವ್ದ್ರಲ್ಲಿ ಸರ್ಚ್ ಮಾಡ್ಬೇಕಂತನೂ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಇಲ್ಲಿ ಪಿಂಟ್ರೆಸ್ಟ್ ಅಂತ ಆ್ಯಪ್ ಇರುತ್ತೆ. ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟ್ ಆ್ಯಪ್ ನ ಓಪನ್ ಮಾಡ್ಕೊಂಡು ನೋಡಿ, ಈ ತರ ಸರ್ಚ್ ಬಾಕ್ಸ್ ಇರುತ್ತೆ. ಸರ್ಚ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ವೆಡ್ಡಿಂಗ್ ಆನಿವರ್ಸರಿ ಅಂತ ನೀವು ಟೈಪ್ ಮಾಡಿದ್ರೆ ಈ ತರ ಹಲವಾರು ವೆಡ್ಡಿಂಗ್ ಆನಿವರ್ಸರಿ ಅದು ಟೆಕ್ಸ್ಟ್ ಮೆಸೇಜ್ ನಿಮಗೆ ಸಿಗ್ತವೆ. ಈ ತರ ಸಿಕ್ಕ ಮೇಲೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇಮೇಜ್ ಡೌನ್ಲೋಡ್ ಆಗುತ್ತೆ. ಈ ಇಮೇಜ್ ನ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಮಾಡ್ಬೇಕಂತಂದ್ರೆ ಮ್ಯಾಜಿಕ್ ಎರೇಜರ್ ಅಂತ ಆ್ಯಪ್ ಲಿಂಕ್ ಹಾಕಿರ್ತೀನಿ. ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಇದ್ರ ಬಗ್ಗೆ ಮ್ಯಾಜಿಕ್ ಎರೇಜರ್ ಹೆಂಗ್ ಯೂಸ್ ಆಗುತ್ತೆ ಮತ್ತೆ ಪಿಂಟ್ರೆಸ್ಟ್ ಆ್ಯಪ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ಗಳು ಯಾವ ತರ ನಾವು ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ವಿಡಿಯೋ ನಾನು ಮಾಡಬೇಕು ಅಂತಂದ್ರೆ ನೀವು ಇದಕ್ಕೆ ಕಮೆಂಟ್ ಹಾಕ್ಬೇಕಾಗುತ್ತೆ. ಈ ವಿಡಿಯೋಗೆ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಒಂದು ಸ್ವಲ್ಪ ಮಾಡಬೇಕು, ಆ್ಯಪ್ ಬಗ್ಗೆ ಮ್ಯಾಜಿಕ್ ಎರೇಜರ್ ಮತ್ತೆ ಪಿಂಟ್ರೆಸ್ಟ್ ಆ್ಯಪ್ ಅದ್ರ ಬಗ್ಗೆ ಮಾಡಿ ಅಂತ ವಿಡಿಯೋ ಮಾಡಿ ಬ್ರೋ ಅಂತ ಒಂದು ಕಮೆಂಟ್ ಹಾಕಿ ಮತ್ತೆ ಒಂದು ಆರ್ಟ್ ಸಿಂಬಲ್ ಕಳಿಸಿದ್ರೆ ಆ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ ಬರ್ತವೆ ಅದರ ಮುಖಾಂತರ ನಾನು ವಿಡಿಯೋ ಮಾಡೋಕ್ಕೆ ಮುಂದೆ ಬರ್ತೀನಿ. ಮತ್ತೆ ನೋಡಿ, ಈ ಆ್ಯಪು ಮ್ಯಾಜಿಕ್ ಎರೇಜರ್ ಆ್ಯಪ್ ಅಂತ ಇದು ಇಲ್ಲಿ ಎಲ್ಲಾ ತರದ ಆಪ್ಷನ್ಗಳು ಇರ್ತವೆ. ಇಲ್ಲಿ ಇಮೇಜ್ ಕ್ವಾಲಿಟಿ ಅಂತ ಇರುತ್ತೆ. ಇಮೇಜ್ ಕ್ವಾಲಿಟಿ ಮಾಡ್ಕೋಬಹುದು ಮತ್ತೆ ಆಬ್ಜೆಕ್ಟ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಒಂದು ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಮಾಡಿದ್ರೆ ಇವಾಗ ಡೌನ್ಲೋಡ್ ಮಾಡಿರೋಂಥ ಇಮೇಜ್ ನೋಡಿ ಈ ತರ ಆಡ್ಸ್ ಬರುತ್ತೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ನೋಡಿ ಈ ತರ ರಿಮೂವ್ ಆಗಿರುತ್ತೆ. ಈ ತರ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ಸೇವ್ ಆಗುತ್ತೆ. ಬನ್ನಿ ಇವಾಗ ರಿಟರ್ನ್ ಬನ್ನಿ. ರಿಟರ್ನ್ ಬಂದು ಇನ್ಸರ್ಟ್ ಆ್ಯಪ್ ನ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ತರ ಇನ್ಸರ್ಟ್ ಆ್ಯಪ್ ನ ಓಪನ್ ಮಾಡ್ಕೊಂಡ ತಕ್ಷಣ ಈ ತರ ಬರುತ್ತೆ. ಇದು ಯಾವುದೇ ತರದ ನೀವು ಚಾರ್ಜಸ್ ಕಟ್ಟಕ್ ಹೋಗಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎಫೆಕ್ಟ್ಗಳು ಜಾಸ್ತಿ ಎಫೆಕ್ಟ್ಗಳು ಬೇಕಿದ್ರೆ ಇನ್ಸರ್ಟ್ ಆ್ಯಪ್ ನ ನೀವು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ 220 ಪರ್ ಮಂತ್ ಕಟ್ಕೊಂಡು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಕೊಂಡು ಯೂಸ್ ಮಾಡಿ. ಇಲ್ಲ ಅಂದ್ರೆ ಫ್ರೀ ಆಗಿ ಹೇಳ್ಕೊಡ್ತೀನಿ. ಬನ್ನಿ ನಾನು ವಿಡಿಯೋ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನ್ಯೂ ಪ್ರಾಜೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಕೊಟ್ಟಿರ್ತೀನಿ ನೋಡಿ. ಇವಾಗಲೇನೆ ಇಲ್ಲಿ ಇನ್ಶರ್ಟ್ ಅಂತ ವಾಟರ್ ಮಾರ್ಕ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಶರ್ಟ್ ಪ್ರೋ ಅಂತ ಇದೆ. ಇದು ನಾವೇನಾದ್ರೂ ದುಡ್ಡು ಕಟ್ಟಿದ್ರೆ ಅಂತಂದ್ರೆ ಇದು ಜಾಸ್ತಿ ಯೂಸ್ ಆಗೋದು ನೋಡಿ. ಈ ಫ್ರೀ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ ಬರುತ್ತೆ. ಅದನ್ನ ಅಡ್ವರ್ಟೈಸ್ ನ ನೀವು ನೋಡಿ ಫ್ರೆಂಡ್ಸ್, ಆ ತರ ಅಡ್ವರ್ಟೈಸ್ಮೆಂಟ್ ನ ನೀವು ರಿಮೂವ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಇನ್ಶರ್ಟ್ ಆ್ಯಪ್ ಅಂತ ವಾಟರ್ ಮಾರ್ಕ್ ಬರೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಈ ತರ ವಿಡಿಯೋ ಬರುತ್ತಲ್ಲ. ಈ ತರ ವಿಡಿಯೋನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಡೌನ್ಲೋಡ್ ಮಾಡ್ಕೊಂಡು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಅನಿಮೇಷನ್ ಅಂತ ಇರುತ್ತೆ, ಇಲ್ಲ ಅಂದ್ರೆ ಎಫೆಕ್ಟ್ ಅಂತ ಇರುತ್ತೆ. ಅನಿಮೇಷನ್ ಮೇಲೆ ಇಲ್ಲಿ ಅನಿಮೇಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಔಟ್ಪುಟ್ ನ ನೀವು ಫೇಡ್ ಅಂತ ಕೊಟ್ಬಿಡಿ. ಔಟ್ಪುಟ್ ನ ಫೇಡ್ ಅಂತ ಕೊಟ್ರೆ ನೀವು ವಿಡಿಯೋ ಮುಗಿಯೋದ್ರಲ್ಲಿ ಒಂಥರ ಬ್ಲಾಕ್ ಶಾಡೋ ತರ ಬಂದ್ಬಿಡುತ್ತೆ. ಇವಾಗ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದು PIP ಅಂತಿದೆ ನೋಡಿ. PIP ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಇಮೇಜಸ್ಗಳು ನಾನು ಹೇಳಿದ್ನಲ್ಲ ರಿಮೂವ್ ಮಾಡ್ಕೊಂಡಿರೋ ಇಮೇಜ್ ನಿಮ್ಗೆ ತೋರಿಸ್ತೀನಿ. ವೆಯ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹ್ಯಾಪಿ ಆನಿವರ್ಸರಿ ಅಂತಿದೆ, ವೆಡ್ಡಿಂಗ್ ಆನಿವರ್ಸರಿ ಅಂತಿದೆ. ನಿಮ್ಗೆ ಯಾವ ತರ ಬೇಕು ಆ ತರನ ನೀವು ನೋಡಿ. ಈ ತರ ಇಮೇಜ್ ಇದೆಯಲ್ಲ ಹ್ಯಾಪಿ ಆನಿವರ್ಸರಿ, ಈ ತರ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಇಮೇಜ್ ಇಟ್ಕೊಂಡು ಆ ಇಮೇಜ್ ಎಲ್ಲಿವರೆಗೂ ಇರ್ಬೇಕಂತಂದ್ರೆ ಈ ಬ್ಯಾಕ್ ಗ್ರೌಂಡ್ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಂಬಿಡಿ. ರೈಟ್ ಸೈಡಿಗೆ ಇರೋದನ್ನ ಡಿಲೀಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ತರ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅನಿಮೇಷನ್ ಅಂತ ಬರುತ್ತೆ ನೋಡಿ. ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜೂಮ್ ಇನ್ನಾದ್ರೂ ಮಾಡ್ಕೊಳ್ಳಿ. ನೀವು ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರನು ನೀವು ಮಾಡ್ಕೋಬಹುದು ನೋಡಿ. ಈ ತರ ಸ್ಲೋ ಮೋಷನ್ ಬಂದ್ರೆ ಆ ತರ ಕೊಟ್ಬಿಟ್ಟು
ಔಟ್ಪುಟ್ ಅಂತಿದೆ ನೋಡಿ, ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ ಫೇಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಫೆಕ್ಟು ಕರೆಕ್ಟಾಗಿ ಆ ವಿಡಿಯೋಗೆ ಕರೆಕ್ಟಾಗಿ ಸೆಟ್ ಆಗಿದೆ. ಮತ್ತೆ ಬ್ಯಾಕ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ, ನೀವು ವಿಡಿಯೋ ಇಂಟ್ರೆಸ್ಟ್ ಇದ್ರೆ ಲೆಂತ್ ಆದರೂ ಕೂಡ ವಿಡಿಯೋ ನೋಡಬೇಕಾಗುತ್ತೆ. ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ಯಾವುದೇ ಥರದ ಪಾಸ್ವರ್ಡ್ ಅದು ಇದು ಯಾವುದು ಆಳುಮೂಳು ಯಾವುದು ಹಾಕು ಇರೋದಿಲ್ಲ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಮೇಜು ಸೆಲೆಕ್ಟ್ ಮಾಡ್ಕೊಂಡು ಒಂದು 4-5 ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಇಮೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಮೇಜ್ನ ನೀವು ವಿಡಿಯೋ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಸಲ್ಯೂಷನ್ ಅಂತಿದೆ ನೋಡಿ, ಅದನ್ನು 3.5ಗೆ ಇಟ್ಕೊಂಡ್ಬಿಡಿ. ಓಕೆ ಮಾಡ್ಕೊಳ್ಳಿ. ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೆಸಲ್ಯೂಷನ್ ಮೇಲೆ ಆಲ್ ಅಂತ ಕೊಟ್ಬಿಡಿ. ಕರೆಕ್ಟಾಗಿ ಎಲ್ಲ ಫೋಟೋಗಳಿಗೆ ಆ್ಯಡ್ ಆಗಿರುತ್ತೆ. ಮತ್ತು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ಸೈಜ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಜೂಮ್ ಮಾಡ್ಕೊಂಡು ನೋಡಿ, ಈ ಥರ ಇಮೇಜು ಫೋಟೋಗಳನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ನೋಡಿ, ಈ ಥರ ಎರಡು ಕೈಯಿಂದ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಫೋಟೋನ ಸೆಟ್ ಮಾಡ್ಕೊಂಬಿಡಿ. ನೋಡಿ ಎಲ್ಲ ಇಮೇಜ್ಗಳನ್ನ ಆ ಥರನೇ ಮಾಡ್ಕೊಂಬಿಡಿ. ಆ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ PIP ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಇಮೇಜ್ನ ನಾನು ಒಂದು ವೈಟ್ ಇಮೇಜ್ನ ಕೊಟ್ಟಿರ್ತೀನಿ. ಆ ಇಮೇಜ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಇಮೇಜ್ ಅಂತ. ಈ ಥರ ವೈಟ್ ಇಮೇಜು ಇದು ಯಾವ ಥರ ಅಂತಂದರೆ ಪಿಕ್ಸೆಲ್ ಲ್ಯಾಬಲ್ಲಿ ಹೋಗ್ಬಿಟ್ಟು ನೀವು ತೊಗೊಳ್ಬೋದು. ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಂಡ್ವರೆಗೂ ಕೊಟ್ಬಿಟ್ರೆ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ರೆ ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ಮಾಸ್ಕ್ ಅಂತಿದೆ ಎಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಸಿಂಬಲ್ ಇದೆ ನೋಡಿ, ಈ ಥರ ಕ್ಲಿಕ್ ಮಾಡಿಬಿಟ್ರೆ ಕೆಳಗಡೆದು ಮೇಲ್ಗಡೆದು ಕಟ್ ಆಗುತ್ತೆ, ಕೆಳಗಡೆದು ಉಳಿಯುತ್ತೆ. ನೋಡ್ತಾ ಇದ್ದೀರಲ್ಲ, ಇನ್ನು ಸ್ವಲ್ಪ ರೇಸ್ ಮಾಡ್ಕೊಳ್ಳಿ. ಅದನ್ನು ರೇಸ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಬಿಡಿ. ಜೂಮ್ ಮಾಡ್ಕೊಂಡು ಕೆಳಗಡೆಗೆ ನೋಡಿ ಈ ಥರ ಫುಲ್ ಜೂಮ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮಾಸ್ಕ್ ಮೇಲೆ ಹೋಗ್ಬಿಟ್ಟು ಈ ಥರ ಒಂದು ಸ್ವಲ್ಪ ಶ್ಯಾಡೋ ಎಫೆಕ್ಟ್ ಥರ ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಕಾಣಿಸ್ಬೋದು ನೋಡಿ ನೀವು, ಮೇಲ್ಗಡೆ ಕಾಣಿಸ್ಕೋಬಾರ್ದು. ಅದನ್ನು ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡು ಈ ಫೋಟೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇಟ್ಕೊಂಡು PIP ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹ್ಯಾಪಿ ಆ್ಯನಿವರ್ಸರಿ ಅಂತ ನೀವು ಈ ಥರ ಇಮೇಜಸ್ನು ಹಾಕೋಬೋದು. ಮತ್ತು ನಿಮಗೆ ಬೇಕಾಗಿರುವಂಥ ಇಮೇಜಸ್ನ ಹಾಕ್ಕೊಳ್ಳಿ. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ನಿಮಗೆ ಯಾವ ಥರ ಇಮೇಜ್ ಬೇಕಾಗುತ್ತೆ ಆ ಥರ ಇಮೇಜ್ನ ಹಾಕ್ಕೊಳ್ಳಿ. ನೀವು ಎಲ್ಲಿ ಇಮೇಜ್ ಸಿಗುತ್ತೆ ಅಂತಲೂ ಹೇಳಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಂಡ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಂಡ್ವರೆಗೂ ಆ ಇಮೇಜ್ನ ಸೆಟ್ ಆಗಿರುತ್ತೆ. ಈ ಕಡೆ ಕ್ಲಿಕ್ ಮಾಡ್ಕೊಂಡು ಹ್ಯಾಪಿ ಆ್ಯನಿವರ್ಸರಿ ಅಂತ ಕೊಟ್ಟವಲ್ಲ, ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ, ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ, ಅದೊಂದು ಮರ್ತಿದ್ದೀನಿ. ನೋಡಿ ಎಫೆಕ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ಮೇಲ್ಗಡೆದು ಬ್ಲರ್ ಅಂತಿದೆ ನೋಡಿ, ಬ್ಲರ್ ಅಂತಿದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೈಮಂಡ್ ಅಂತಿದೆ ನೋಡಿ, ಡೈಮಂಡ್ ಮೇಲೆ ಅದ್ರ ಕ್ಲಿಕ್ ಮಾಡಿ, ಅದ್ರ ಪಕ್ಕದ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೋಡಿ ಎಲ್ಲಿ ಒಂದು ಸ್ವಲ್ಪ ಫೋಟೋ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಏನು ಬೇಡ ಅದು. ನೋಡಿ ಈ ಥರ ಬಂದಮೇಲೆ ಈ ಥರ ಬ್ಲರ್ ಆಗಬೇಕು ಮತ್ತು ಎಫೆಕ್ಟ್ ಆ್ಯಡ್ ಆಗಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ಕಾಪಿ ಅಂತ ಕೊಡಿ. ಕಾಪಿ ಕೊಟ್ಟು ಇಲ್ಲಿ ಬೇರೆ ಬೇರೆ ಇಮೇಜಸ್ ನಾವು ಇಟ್ಟಿರ್ತೀವಲ್ಲ ಆ ಇಮೇಜಸ್ಗೆ ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈ ಕಡೆ ಅದನ್ನ ಹಿಡ್ಕೊಂಡು ಈ ಥರ ಕರೆಕ್ಟಾಗಿ ಇಮೇಜ್ ಎಲ್ಲಿ ಕುಂತಿರುತ್ತೆ ಈ ಇಮೇಜ್ ಕರೆಕ್ಟ್ ನೇರಕ್ಕೆ ಈ ಥರ ಕೂಡಿಸ್ಕೋಬೇಕಾಗುತ್ತೆ ನೀವು. ನೋಡಿ ಈ ಥರ ಫೋಟೋನ ಬ್ಲರ್ ಆಗಬೇಕು ಫೋಟೋ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಇದೇ ಥರದ ಎಲ್ಲ ಫೋಟೋ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಒಂಚೂರು ನೀವು ನೋಡಿ ಈ ಥರ ಕರೆಕ್ಟಾಗಿ ಸೆಟ್ ಆಯಿತು. ಆ ಥರ ಮಾಡ್ಕೊಂಡು ನೋಡಿ ಈ ಥರ ಸ್ಟಾರ್ಟಿಂಗ್ ಬಂದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು
ನಿಮ್ಮದು ಎಷ್ಟನೇ ಬರ್ತ್ಡೇ ಇದು ಆ್ಯನಿವರ್ಸರಿ ಇರುತ್ತೆ ಅದು ಇಲ್ಲಿ ಸೆಕೆಂಡ ಫಸ್ಟ್ ಅಂತ ನೀವು ಇಲ್ಲಿ ಬರ್ಕೊಂಡು ಆನಿಮೇಷನ್ನ ಕ್ಲಿಕ್ ಮಾಡಿ. ಆನಿಮೇಷನ್ ಬೇಕಾದ್ರೆ ನೋಡಿ ಯಾವ ಥರ ಆನಿಮೇಷನ್ ಇಲ್ಲಿ ಸಿಗುತ್ತೆ. ಟೆಕ್ಸ್ಟ್ ಆನಿಮೇಷನು ಈ ಥರ ಆನಿಮೇಷನ್ನ ಕ್ಲಿಕ್ ಮಾಡ್ಕೊಂಡು ಇದನ್ನು ವಿಡಿಯೋ ಎಂಡ್ವರೆಗೂ ಕೊಟ್ಬಿಡಿ. ಈ ಆನಿಮೇಷನ್ನು ಇಲ್ಲಿ ಈ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಈ ಕಡೆಗೆ ಸೈಡಿಗೆ ತಂದು ಇಕ್ಬಿಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೈಡಿಗೆ ತಂದು ಇಟ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ಕಾಪಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಮೂವ್ ಮಾಡಿ. ಇಲ್ಲಿ ಯಾರ ಹೆಸರು ಬರಿಬೇಕಂತೀರೋ ಅವ್ರ ಹೆಸರನ್ನ ನೀವು ಕನ್ನಡದಲ್ಲಿ ಆದರೂ ಬರ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಆದರೂ ಬರ್ಕೊಳ್ಳಿ. ನೋಡಿ ಈ ತರ ಕನ್ನಡದಲ್ಲಿನೂ ಬರ್ಕೋಬಹುದು ನೀವು. ರಮೇಶ ಮತ್ತು ಅಂತ ಆಗ್ತಾ ಇದೀನಿ ನಾನು, ಮತ್ತು ರಾಧಿಕಾ. ನೋಡಿ ರಾಧಿಕಾ ಅಂತ ಆಗ್ತಾ ಇದ್ದೀನಿ. ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕನ್ನಡ ಫಾಂಟ್ ನೀವು ಆ್ಯಡ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಕನ್ನಡ ಫಾಂಟ್ ಸಿಗ್ತವೆ. ಇಲ್ಲ ಅಂತಂದ್ರೆ ನಿಮಗೆ ಬೇಕಾಗಿರುವಂತ ಬೋರ್ಡಿಂಗ್ ತರ ಫಾಂಟ್ ಸಿಕ್ಕರೂ ಸಾಕು. ಅದೇ ತರ ಆನಿಮೇಷನ್ ನೀವು ಚೇಂಜ್ ಮಾಡ್ಬೇಕಂತಂದ್ರೂ ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಆನಿಮೇಷನ್ ಅಂತ ಇರುತ್ತೆ ನೋಡಿ, ಟೆಕ್ಸ್ಟ್ ಆನಿಮೇಷನ್. ಎಡಿಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆನಿಮೇಷನ್ ಅಂತ ಇರುತ್ತೆ. ಆ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ನೋಡಿ ನಿಮಗೆ ಬೇಕಾಗಿರುವಂತ ಆನಿಮೇಷನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ ಎಲ್ಲಿ ಎಷ್ಟು ಸ್ಪೀಡಾಗಿ ಬರ್ಬೇಕಾ, ಒಂದು ಸ್ವಲ್ಪ ಕರೆಕ್ಟಾಗಿ ನಿಧಾನವಾಗಿ ಬರ್ಬೇಕಂತ ನೋಡ್ಕೊಂಡು ಈ ಥರ ಇಟ್ಕೊಂಡು ಈ ಇಮೇಜ್ ಇದೆಯಲ್ಲ ಕ್ಲಿಕ್ ಮಾಡ್ಕೊಂಬಿಡಿ. PIP ಮೇಲೆ ಹೋಗಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸೆಂಟ್ರಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ನೋಡಿ ಅದ್ರ ಮೇಲೆ ಮೇಲ್ಗಡೆನೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಸ್ಟಾರ್ಟಿಂಗು ಬಂದ್ಬಿಟ್ಟು ಮತ್ತೆ ಇನ್ನೊಂದು ಟೆಂಪ್ಲೇಟ್ ಆ್ಯಡ್ ಮಾಡಿರ್ತೀನಿ ನಾನು, ಟೆಂಪ್ಲೇಟ್ ಕೊಟ್ಟಿರ್ತೀನಿ. ಆ ಟೆಂಪ್ಲೇಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಟೆಂಪ್ಲೇಟು ಒಂದು ಸ್ವಲ್ಪ ಸ್ಟಾರ್. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಟೆಂಪ್ಲೇಟ್ನ ಆ್ಯಡ್ ಮಾಡಿದ್ದೀನಿ, ಸ್ಟಾರ್ ಐಕನ್ ಟೆಂಪ್ಲೇಟು. ಇದೊಂದು ಸ್ವಲ್ಪ ಇಮೇಜಸ್ಸು ಇದು ಟೆಂಪ್ಲೇಟ್ ಹಾಕಿದರೆ ಒಂದು ಸ್ವಲ್ಪ ಏನಂತಂದರೆ ರೆಕಾರ್ಡು ಸ್ಟಾಪ್ ಆಗ್ತಾ ಇದೆ. ಒಂದು ಸ್ವಲ್ಪ ಇದು ಸೆಟ್ ಆಗಲ್ಲ ಅನಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಇದು ಸ್ಟಾಪ್ ಆಗ್ತಾ ಇದೆ. ನಾನು ಇದು ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ಬ್ಲೆಂಡಿಂಗ್ ಅಂತ ಆಪ್ಷನ್ ಇರುತ್ತೆ. ಆ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾನು ಇಮೇಜಸ್ ಎಲ್ಲಿವರೆಗೂ ಹಾಕೊಂಡಿರ್ತಾರೆ ಅಲ್ಲಿವರೆಗೂ ನೀವು ಈ ಟೆಂಪ್ಲೇಟ್ನ ಕಟ್ ಮಾಡ್ಕೊಂಬಿಡಿ. ಟ್ರಿಮ್ ಅಂತ ಸ್ಲಿಪ್ ಅಂತಿದೆ ನೋಡಿ, ಸ್ಪ್ಲಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಗೆ ಇರೋದನ್ನ ಡಿಲೀಟ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡಿಗೆ ಇರೋದನ್ನ ಅಷ್ಟೇ ಇರಲಿ. ಇವಾಗ ಇದು ಪ್ಲೇ ಮಾಡೋಕ್ಕಾಗಲ್ಲ, ವಿಡಿಯೋ ಸ್ಟಾಪ್ ಆಗುತ್ತೆ, ರೆಕಾರ್ಡ್ ಸ್ಟಾಪ್ ಆಗುತ್ತೆ ನಾನು ಮಾಡೋದು. ಸುಮ್ಮನೆ ನಿಮಗೆ ಆ ಕಡೆ ಈ ಸ್ಕ್ರಾಲ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ನೋಡಿ ಈ ತರ ವಿಡಿಯೋ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ನೋಡಿ ಈ ತರ ವಿಡಿಯೋ ರೆಡಿ ಆಗಿದೆ. ನೀವು ಇದೇ ತರ ಮಾಡ್ಕೋಬೇಕಂತಂದ್ರೆ ನಾನು ಕೊಟ್ಟಿರುವಂತ ಮೆಟೀರಿಯಲ್ಗಳೆಲ್ಲ ಕರೆಕ್ಟಾಗಿ ಹಾಕೊಂಡು ಮತ್ತೆ ನಾನು ಹೇಳಿರುವಂತ ಸ್ಟೆಪ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಾಂಗ್ ಇಟ್ಕೋದು ಮಾತ್ರ ಮರಿಬೇಡಿ, ನಾನು ಸಾಂಗ್ ಹಾಕ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಸಾಂಗ್ ಅನ್ನ ಆಡಿಯೋನ ಆಪ್ಷನ್ಸ್ ಇರುತ್ತೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡಿಯೋ ಮೈ ಆಡಿಯೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತ ಆಡಿಯೋನ ಇಲ್ಲಿ ಚೂಸ್ ಮಾಡ್ಕೊಂಡು ಎಲ್ಲಿವರೆಗೂ ನಮ್ಮ ವಿಡಿಯೋ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಂಬಿಡಿ. ಈ ಸ್ಪ್ಲಿಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಗೆ ಇರೋದನ್ನ ಕಟ್ ಮಾಡಿದ್ರೆ ಆಡಿಯೋ ಅಡ್ಜಸ್ಟ್ ಆಗಿರುತ್ತೆ, ಆಡಿಯೋ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಇದೇ ತರ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿತ್ತು, ಅದಕ್ಕೆ ಈ ವಿಡಿಯೋ ಸ್ವಲ್ಪ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳಿ